ಒಂದ್ ಮರಿ ಬಂತಲ್ರಿ ಮಾತ್ರ. ಬರಸ್ತಾರ ನಾವು ಇಲ್ಲೇ ಇರ್ತೀವಲ್ಲ ಸರ್, ಹ್ಮ್ ಕಂಟಿನ್ಯೂ ಇರ್ತೀವಲ್ಲ ನಮ್ಮ ಕಡೆ ಇದಾಗ್ಯದ ಸರ್. ಅಂದ್ರೆ ಹೊಟ್ಟ ಸರ್ ಈ ಬಿಸ್ನೆಸ್ ಮಾಡ್ಬೇಕ್ರಿ ಸರ್, ಹಾ ರೀ. ಈಗ ನಾವು ಸಾಲ ಮಾಡೇ ಮಾಡ್ಬೋದು, ನಮ್ ದುಡ್ಡನ್ನ ಇರ್ಬೋದು ಸರ್, ಆದ್ರೆ ಇಷ್ಟಪಟ್ಟು ಪ್ರೀತಿಯಿಂದ ಮಾಡ್ಬೇಕು ಸರ್ ಇದನ್ನ. ಹಾ 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 ಕಷ್ಟ ಅಂತ ಮಾಡಕ್ ಹೋಗ್ಬಾರ್ದು ಸರ್. ಇಷ್ಟಪಟ್ಟು ನಾವು ಮಾಡಿದ್ರೆ ಸರ್, ನಾವು ಅದು ಏನ್ ನಾವು ಅದಕ್ಕೆ ಪ್ರೆಷರ್ ಹಾಕಿ ಮಾಡ್ತೀವಿ, ಹಾರ್ಡ್ ವರ್ಕ್ ಹಾಕಿ ಅದಕ್ಕೆ ತಕ್ಕ ನಮ್ಗೆ ಹೊಳ್ಳಿ ವಾಪಸ್ ಬರ್ತದೆ ಸರ್. ಅದು ಮಾಡಕ್ಕೆ ಅಂತ ತೊಂದ್ರೆ ಸರ್, ಮಾಡ್ಬೋದು ಸರ್, ಆದ್ರೆ ಪ್ರೀತಿಯಿಂದ ಇಷ್ಟಪಟ್ಟು ಸಾಕ್ಬೇಕು ಸರ್ ಇವನ್ನ. ಕೇರ್ಲೆಸ್ ಅಂದ್ರೆ ಒಬ್ಬರು ಇರಬೇಕು ಸರ್ ಇಲ್ಲಿ ಕಂಟಿನ್ಯೂ. ಈಗ ನಾವು ಫುಡ್ ಹಾಕಿರ್ತೀವಿ ಸರ್, ಅದು ತಿಂತೋ ಇಲ್ಲೋ, ನೀರು ಕುಡಿತೋ ಇಲ್ಲೋ, ಅದನ್ನ ಒಬ್ರು ಅಬ್ಸರ್ವ್ ಮಾಡ್ತಾನೆ ಇರ್ಬೇಕು ಸರ್. ಅದನ್ನ ಅವಾಗಲೇ ಮರಿ ಹೆಂಗ್ ಬರ್ತಾವನ್ನೋ ಗೊತ್ತಾಗುತ್ತೆ ಸರ್. ಅಂದ್ರೆ ನಮ್ಮ ಹುಡುಗರು ಅದು ನೋಡ್ತಿರ್ತಾರಲ್ಲ, ಸ್ವಲ್ಪ ಅವ್ರಿಗೊಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಬರ್ರಿ ಸರ್, ತೋರಿಸ್ತೀನಿ ಬರ್ರಿ ಸರ್. ದೋಸ್ತರು ನೋಡ್ರಿ, ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ. ನೋಡ್ಬೋದು, ಇದಕ್ಕೆ ಬ್ಲೇಡ್ ಆಗಿರ್ಬೋದು, ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು, ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ. ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ. ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ. ಮಷಿನ್ ಏನಾರ ಕೆಳಗೆ ಬಿದ್ದರೆ ಕರೆಕ್ಟಾದ ಮೆಟೀರಿಯಲ್ ನಿಮ್ಮ ಹತ್ರ ಸಿಗೋಲ್ಲ. ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ. ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿರಿ, ಮಾತಾಡ್ರಿ. ಹಾಯ್ ದೋಸ್ತರ, ನಮಸ್ಕಾರ. ಎಲ್ಲರೂ ಹೆಂಗಿದ್ರಪ್ಪ? ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ. ದೋಸ್ತರು ನೋಡ್ರಿ, ಇವತ್ತು ನಾನು ಗುಳೇದಗುಡ್ಡಕ್ಕೆ ಹೊಂಟಿದ್ದೇನೆ ರೀ. ಬಾಗಲಕೋಟೆ ಡಿಸ್ಟಿಕ್ ಗುಳೇದಗುಡ್ಡಕ್ಕೆ ಹೊಂಟಿದ್ದೆ. ಅಲ್ಲಿ ಒಬ್ರು ನಂಗೆ ಫಾರ್ಮರ್ ಸಿಕ್ಕರಿ. ಅವ್ರು ನೋಡ್ರಿ, ಇಲ್ಲೇ ನೋಡತ್ತಿರಲ್ಲ, ಮೊದಲ ಕೋಳಿ ಫಾರ್ಮ್ ಇತ್ತಂತ ಇದು. ಈ ಒಂದು ಫಾರ್ಮ್ ಒಳಗೆ ಈ ರೀತಿಯಾಗಿ ಟಗರು ಮರಿ ಸಾಕಾಣಿಕೆ ಮಾಡ್ಯಾರ. ಟಗರು ಮರಿ ಶೆಡ್ ಈ ರೀತಿ ಮಾಡ್ಕೊಂಡ್ರ. ಇನ್ನೊಂದು ಏನಪ್ಪ ಅಂದ್ರೆ, ಅವರು ಸ್ವಲ್ಪ ಕಾಲಾಗ ಕಮ್ಮಿ ಅದ ರೀ, ಅದು ಅದ ರೀ. ಅವ್ರು ಈ ರೀತಿಯಾಗಿ ಫಾರ್ಮ್ ಮಾಡ್ಕೇಸಿ ಬಿಸ್ನೆಸ್ ಮಾಡಿದಾಗ ಖುಷಿ ಆಯ್ತು ರೀ. ಹಂಗಾಗಿ ಒಂದು ವಿಡಿಯೋ ಮಾಡೋಣ ಅಂತೇಳಿ ಕಾಸಿ ಮಾಡತ್ತೇನೆ ರೀ. ನೋಡ್ರಿ ದೋಸ್ತರ, ಈ ರೀತಿಯಾಗಿ ಟಗರು ಮರಿನ ಸಾಕಾಣಿಕೆ ಮಾಡ್ಕೊಂಡಾರ ಅವರು. ಅವ್ರ ಹೆಸರು ಅದು ಏನೂ ಗೊತ್ತಿಲ್ಲ, ಪರಿಚಯ ಮಾಡಿಕೊಡ್ತೀನಿ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ಆರಾಮದ್ರಿ ಅನ್ನಾರ? ನಿಮ್ಮ ನೋಡಿ ಕಾಶಿ ಖುಷಿ ಆಯ್ತು ರೀ ನನಗೆ. ಅಂದ್ರೆ ನೀವು ಸ್ವಲ್ಪ ಅಂಗವಿಕಲಿದ್ರು ಈ ರೀತಿ ಬಿಸ್ನೆಸ್ ಒಳಗೆ ಭಾಳ ಆಸಕ್ತಿ ತೋರ್ಸಾತ್ತೀರಿ. ಹೀಗಾಗಿ ನಿಮ್ಮ ಪರಿಚಯ ಮಾಡಿಕೊಡ್ರಿ ನಮ್ಮ ವ್ಯೂವರ್ಸಿಗೆ. ಸರ್, ನಮ್ಮ ಹೆಸರು ಚನ್ನಪ್ಪ ಯಲಗುರಪ್ಪ ಗೌಡ್ ಅಂತೇಳಿ. ಹಾಂ ಸರ್. ನಮ್ದು ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕು ಕೋಟಿಕಲ್ ಅಂತೇಳಿ. ಇಲ್ಲೇ ಮುಂಚೆಕ್ಕೆ ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡ್ತಿದ್ವಿ. ನಮಗಲ್ಲಿ ಕೆಳಗಡೆ ಒಂದು ಶೆಡ್ ಇತ್ತಲ್ಲ, ಅಲ್ಲಿ ಟಗರಿ ಫಾರ್ಮ್ ಹಾಕಿದ್ವಿ ಸರ್ ನಾವು. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ನಮ್ಗೆ ಅಲ್ಲಿ ಬ್ಯಾಡ್ ಅಂತ ತಿಳ್ಕೊಂಡು ಇಲ್ಲೇ ಒಂದು 30-40 ಮರಿ ಹಾಕೊಂಡಿವಿ ಸರ್. ಇವಾಗ ಒಂದು 40 ದಿನದ ಮರಿ ಅದ ಸರ್. ಎಷ್ಟು ಅದಾವ ಸರ್ ಇವು? 40 ದಿನದ ಮರಿ, 36 ಮರಿ ಅದ ಸರ್. 36 ಮರಿಗಳು ಸರ್. ಅಂದ್ರೆ ಅಲ್ಲಿ ಏನು ಪ್ರಾಬ್ಲಮ್ ಮತ್ತು ಮರಿ ಕದ್ದು ತುಳು ಮಾಡಿದೆ ಅಂದ್ರೆ? ಈಗ ಒಂದು 2 ತಿಂಗಳಿಂದ ಅಲ್ಲೇ ಶೆಡ್ ಸರ್, ಅಲ್ಲಿ ಕೆಳಗಡೆ ನಾವಲ್ಲಿ ಮುಂಚೆ 10-15 ತಂದು ಇದ್ರ ಜೊತೆಗೆ ಅದನ್ನ ಮಾಡ್ತಿದ್ವಿ. ಅಂದ್ರೆ ಮುಂದೆ ಅಲ್ಲೇ ಟಗರ್ ಹಾಕ್ತಿದ್ವಿ, ಇಲ್ಲೇ ಬಾಯ್ಲರ್ ಕೋಳಿ ಮಾಡ್ಕೊಂತಿದ್ವಿ. ಕೋಳಿ ಹಾಕ್ತಿದ್ರಿ? ಇಲ್ಲಿ ಬಾಯ್ಲರ್ ಕೋಳಿ ಅಲ್ಲಿ ಕಳತನ ಆದ್ಮ್ಯಾಗ ಇಲ್ಲಿ ಬಾಯ್ಲರ್ ಕೋಳಿ ತೆಗದ್ ಕೆಲಸ, ಇದನ್ನ ಟಗರ ಸಾಕಾಣಿಕೆ ದೊಡ್ಡ ಪ್ರಮಾಣ ಮಾಡ್ಕೋಬೇಕಂತ ಇಲ್ಲಿ ಈ ತರ ಮಾಡ್ಕೊಂಡ್ವಿ ಸರ್. ಹಾಂ ಹಾಂ. ಅಲ್ಲಿ ಎಷ್ಟು ಮರಿ ಕಳ್ತನ ಅದ ಸರ್? 10 ಮರಿ ಕಳತನ ಇದೆ ಸರ್ ಅಲ್ಲಿ. ಮರಿ ಇಲ್ಲ ಅಂದ್ರೂ 1,00,000-2 ಲಕ್ಷ ಮಟ. ಒಂದು 1.5 ಲಕ್ಷ ರೂಪಾಯಿ, 1.5 ಲಕ್ಷ ರೂಪಾಯಿ ಮರಿ ಕಳತನ ಇದೆ ಸರ್ ಅಲ್ಲಿ. ಅಂದ್ರೆ ಈ ಕಳ್ತನ ಯಾಕೆ ಮಾಡ್ತಾರೆ ಸರ್? ಏನ್ರಿ ಇದು ವಿಷಯ? ಸರ್, ಈಗ ಏನಪ್ಪಾ ಅಂತಂದ್ರ ಇಲ್ಲಿ ಈ ಕಳತನ ಆಗೋದೊಂದ್ ಸರಿ ಕಬ್ಬಿನ ಗ್ಯಾಂಗ್ನವ್ರು ಏನ್ ಬರ್ತಾರ ಸರ್, ಅದ ಒಂದು ಅವ್ರೇನ್ ಕಬ್ಬು ಕಡ್ಯಾಕ್ ಬರ್ತಾರಲ್ಲ ಅವಾಗ ಅಷ್ಟೇ ಕಳತನ ಹಾಕೋರ್ ಸರ್ ಅವ್ರು. ಅದಕ್ಕೆ ಮುಂಚೆ ಏನಾಗಲ್ಲ. ಮಿನಿಮಮ್ 5 ವರ್ಷದಿಂದ ಮಾಡ್ತೇವೆ ಸರ್ ಇವಾಗ ಅದನ್ನ ಫಾರ್ಮ್. ಇವಾಗ 3 ವರ್ಷ ಆಯ್ತು. ಆ ಟಗರ್ ಸಾಕಾಣಿಕೆ ಮಾಡಿ 5 ವರ್ಷ ಮಾಡಕತ್ತಿದ್ವಿ ನಾವು. ಅವಾಗ ಇಷ್ಟುವರೆಗೆ ಏನು ಪ್ರಾಬ್ಲಮ್ ಬಂದಿಲ್ಲ ನಮ್ಗೆ. 10-15 ತರ್ತಿದ್ವಿ, 3 ತಿಂಗಳು 4 ತಿಂಗಳು ಹಿಡ್ಕೊಂತಿದ್ವಿ, 14-15 ಸಾವಿರ ಮಾಡ್ತಿದ್ವಿ ಸರ್ ನಾವು. ಏನು ಕಳತನ ಆತಲ್ಲ, ಇವನು ಎಲ್ಲ ಹಾಕೊಂಡು ಮತ್ತೆ ಅದೇ ಥರ ಆಗ್ಬಾರ್ದು ಅಂತ ತಿಳ್ಕೊಂಡು ಇಲ್ಲಿ ಬಾಯ್ಲರ್ ಕೋಳಿದ್ ಏನು ಹಾಕ್ತಿದ್ವಲ್ಲ, ಬಾಯ್ಲರ್ ಕೋಳಿ ಬ್ಯಾಡ್ ಏನು ಅಂತ ತಿಳ್ಕೊಂಡು ಇದೇ ಥರ ಇಲ್ಲಿ ಒಂದು ಹೆಚ್ಚುವರಿ ಇನ್ನಷ್ಟು ಜಾಸ್ತಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡ್ಕೊಂತೀವಿ ಸರ್ ನಾವು ಇವಾಗ. ಅಂದ್ರೆ ಇಲ್ಲಿ ವಾಪಸ್ ಜಾಸ್ತಿ ಮಾಡ್ಬೇಕಂತ ನೀವು ಅನ್ಕೊಂಡ್ರಿ ಸರ್? ಜಾಸ್ತಿ ಮಾಡ್ಬೇಕಂತೇಳಿ ಈಗ ರೀಸೆಂಟ್ ಆಗಿ ಇವನ್ನ ದೊಡ್ಡ ಆಗಿಂದ ಕಟ್ಟಬೇಕಂತ ಈ ತರ ಗೋದ್ಲಿ ಮಾಡ್ಕೊಂಡು ಇದನ್ನ ಗೋದ್ಲಿ ಮಾಡಿರಿ ಸರ್? ಸರ್. ಅಂದ್ರ ದೊಡ್ಡ ಮರಿ ಆದ್ಮೇಲೆ ಇಲ್ಲೇ ಕಟ್ಟು ಈ ತರ ಒಂದ್ 2-3 ತಿಂಗಳು ಆದ್ಮೇಲೆ ಈ ತರ ಇಲ್ಲಿ ಇದನ್ನ ಮಾಡ್ತೀವಿ ಸರ್. ಒಂದು 50 ಮರಿ ನಿಲ್ತಾವ ಸರ್. ಈಗ ಎರಡು ಸೈಡ್ ನಿಂತ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಸರ್. ಅಂದ್ರೆ 1 ವರ್ಷ ಪ್ಲಾನ್ ಮಾಡತ್ರಿ? 1 ವರ್ಷ ಮಾಡಕತ್ತೀವಿ ಸರ್ ನಾವು. 1 ವರ್ಷ ಬಕ್ರಿ ಟು ಬಕ್ರಿಗೆ ಮಾಡ್ಬೇಕಂತೇಳಿ ಈ ತರ ಮಾಡ್ಕೊಂಡಿವಿ ಸರ್ ಇಲ್ಲಿ. ನೀವು ಬಿಸ್ನೆಸ್ ಮಾಡಕತ್ತ ಎಷ್ಟು ವರ್ಷ ಆಯ್ತ್ರಿ ಸರ್? ನಾವು ಬಿಸ್ನೆಸ್ ಮಾಡಕತ್ತಿ ಟಗರ್ ಫಾರ್ಮ್ ಮಾಡಕತ್ತ 5 ವರ್ಷ ಸರ್ ನಾವು. ಅದಕ್ಕೆ ಮೊದಲ ನಾವು ಇಲ್ಲೇ ಆ ಕಡೆ ಕಿರಾಣಿ ಅಂಗಡಿ ಸರ್ ನಮ್ದು ಊರಾಗ. ಆ ಕಿರಾಣಿ ಅಂಗಡಿ ನೋಡ್ಕೊಂತ ಅಲ್ಲೇ ಮನ್ಯಾಗ ಇರ್ತಿದ್ವಿ. ನಾವೇನು ಇಲ್ಲಿ ಬೋರ್ ಹಚ್ಚಿದ್ವಲ್ಲ, ಬೋರ್ ಹಚ್ಚಿಂದ ಇದು ನೀರಾವರಿ ಆಯ್ತಲ್ಲ, ಅವಾಗಿಂದ ಟಗರ್ ಸಾಕಾಣಿಕೆ ಮಾಡಕತ್ತೀವಿ. ಎಷ್ಟು ಎಕರೆ ಹೊಲ ಸರ್ ಇದು? 2 ಎಕರೆ ಸರ್ ನಮ್ದು. ಇದೊಂದು ಎಕರೆ, ಇದ್ರ ಮೇಲ್ಗಡೆ 1 ಎಕರೆ ಸರ್. 2 ಎಕರೆ ಸರ್ ನಮ್ದು, ನಮ್ಮ ತಂದೆಯವ್ರ ಆಸ್ತಿ. ಈ 2 ಎಕರೆ ಒಳಗ ನಾವ್ ಈಗ ಇದನ್ನ ಸ್ವಲ್ಪ ಈಗ 30-40 ತಂದಿದೀವ. ಒಂದು 100 ಮರಿ ಸಾಕಾಣಿಕೆ ಮಾಡ್ಬೇಕು ಅನ್ನೋ ಆಸೆ ಐತೆ ಸರ್ ನಮ್ಗೆ. ನಿಮಗ ಅಂದ್ರೆ ಇದು ಉದ್ದೇಶ ನಿಮ್ದೇ? ಹಾ ಸರ್, ನಿಮ್ದ ಒಂದು ಆಸೆ ಸರ್. ಒಂದ್ 100 ಮರಿ ಸಾಕಾಣಿಕೆ ಮಾಡಿ ಬಕ್ರಿ ಟು ಬಕ್ರಿಗೆ ಸೇಲ್ ಮಾಡ್ಬೇಕಂತ ಮಾಡಿವಿ ಸರ್ ನಾವು.
ಈಗ ಇಲ್ಲಿದಲ್ಲ ಸರ್ ಇವನ್ನ ಯಾವ ರೀತಿ ನೀವು ನೋಡ್ಕೊಳ್ತೀರಿ ಮರಿಗಳನ್ನ? ಸರ್ ಬೆಳಗ್ಗೆ ನಾವು ಇಲ್ಲೇ ಮರಿತೀವಿ ಸರ್. ನಾವು ಬೆಳಗ್ಗೆ 6 ಗಂಟೆಕ ಕಾಳ ಹಾಕ್ತಿವಿ ಸರ್. ಒಂದು 6 ಗಂಟೆ ಕಾಳು ಹಾಕಿ 10 ಗಂಟೆಕ ಹೊಟ್ಟೆ ಹಾಕಿ ನೀರು ಕುಡಿಸ್ತೀವಿ ಸರ್. ಆಮೇಲೆ ತಿರ್ಗಾ 3 ಗಂಟೆಗೆ ಒಂದ್ಸರಿ ಹೊಟ್ಟೆ ಹಾಕಿ ಸಾಯಂಕಾಲ 6 ಗಂಟೆಕ ಅದೆಲ್ಲ ಗ್ವಾದ್ಲಿ ಗಿಲ್ಲಿ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಒರೆಸ್ಕೊಂಡು ಕಾಳು ಹಾಕಿ ರಾತ್ರಿ 10 ಗಂಟೆಗೆ ನೀರು ಕುಡಿಸ್ತೀವಿ ಸರ್. ಅವಕ್ಕೆ ಒಂದು ಮರಿ ಬಂತಲ್ರಿ ನಿಮ್ಮ ಹತ್ರ? ಬರಸ್ತಾರ. ನಾವು ಇಲ್ಲೇ ಇರ್ತೀವಲ್ಲ ಸರ್, ಕಂಟಿನ್ಯೂ ಇರ್ತೀವಲ್ಲ, ನಮ್ಮ ಕಡೆ ಇದಾಗ್ಯದ ಸರ್. ಅಂದ್ರೆ ಹೊಟ್ಟೆ ಯಾವ ತರದ ಹೊಟ್ಟೆ ಸರ್ ಹೊಟ್ಟು ನಮ್ಮ ಕಡೆ ತೊಗರಿ ಹೊಟ್ಟೆ ಐತಿ ಸರ್, ಹಾ ರೀ, ಶೇಂಗಾ ಹೊಟ್ಟೆ ಐತಿ, ಆಮೇಲೆ ಕಡ್ಲೆ ಹೊಟ್ಟೆ ಐತಿ ಸರ್. ಇವು ಒನ್ ಟೈಮ್ ಅದನ್ನ ಹಾಕ್ತಿವಿ. ಒಂದ್ಸಲ ಬೆಳಗ್ಗೆ ತೊಗರಿ ಹೊಟ್ಟೆ ಹಾಕ್ತಿವಿ ಸರ್. ಮಧ್ಯಾಹ್ನ 2 ಗಂಟೆಗೆ ಏನೈತಿ ಕಡ್ಲಿ ಹೊಟ್ಟು ಉಪ್ಪು ನೀರು ಹಾಕಿ ಮಿಕ್ಸ್ ಮಾಡಿ ಅವನ್ನ ಹಾಕ್ತಿವಿ ಸರ್. 2 ಟೈಮ್ ಹೊಟ್ಟು 2 ಟೈಮ್ ಫುಡ್ ಹಾಕ್ತಿವಿ ಸರ್ ನಾವು. ಈ ಫೀಡ್ ಒಳಗೆ ಏನೇನು ಫುಡ್ ಏನೇನು ಹಾಕ್ತಾರೆ? ಫೀಲ್ಡ್ ಒಳಗೆ ಸರ್ ನಮ್ದು ಬಾರ್ಲಿ ಅಂತ ಬರ್ತದೆ ಸರ್. ಬಾರ್ಲಿ ಇಲ್ಲಿ ವಾಲಿ ಅವ್ರ ಫ್ಯಾಕ್ಟರಿ ಹತ್ರ ಐತೇನ್ರಿ? ಐತಿ ಸರ್, ಒಳಗಡೆ ಐತಿ. ಹೌದ್ರಾ? ಸ್ವಲ್ಪ ಬಾರ್ಲಿ ಅಂತ ಸಿಗುತ್ತೆ ಸರ್, ಅದು ಇಲ್ಲಿ ಒಳಗಡೆ ತೋರಿಸ್ತೀನಿ ಬರ್ರಿ ಸರ್. ಹಾ ರೀ. ಅಂದ್ರೆ ನಮ್ಮ ಹುಡುಗರು ಅದು ನೋಡ್ತಿರ್ತಾರಲ್ಲ, ಸ್ವಲ್ಪ ಅವ್ರಿಗೊಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಸರ್. ಬರ್ರಿ ಸರ್, ತೋರಿಸ್ತೀನಿ ಬರ್ರಿ ಸರ್. ಈ ತರ ಬಾರ್ಲಿ ಅಂತ ಬರ್ತದೆ ಸರ್. ಇದು ಸಜ್ಜಿ ಗೊಂಜಾಳ ಎಲ್ಲ ಮಿಕ್ಸ್ ಇರುತ್ತೆ ಸರ್. ಇದೆಲ್ಲ ಮಿಕ್ಸ್ ಇರ್ತದೆ? ಎಲ್ಲ ಮಿಕ್ಸ್ ಇರುತ್ತೆ ಸರ್ ಇದು. ಓಕೆ ಓಕೆ, ಹಾ ಸರ್. ಇದನ್ನ ಹಾಕ್ತಿವಿ ಸರ್. ಹೊಳ್ಳಿ ಹತ್ತಿ ಹಿಂಡಿ ಹಾಕ್ತಿವಿ ಸರ್. ಹತ್ತಿ ಹಿಂಡಿ ಹಾಕ್ತಿವಿ ಸರ್. ಹೊಳ್ಳಿ ಶೇಂಗಾ ಹಿಂಡಿ ಹಾಕ್ತಿವಿ ಸರ್. ಇದು ಶೇಂಗಾ ಹಿಂಡಿ. ಇದು ಹೆಂಗ್ ಕೆಜಿ ತರ್ತೀರಿ ಸರ್ ಶೇಂಗಾ ಹಿಂಡಿ? ಸರ್ ಇದು 50 ರೂಪಾಯಿ ಕೆಜಿ ಸಿಗುತ್ತೆ ಸರ್. ಕ್ವಾಲಿಟಿ ಇದ್ರೆ 60 ರೂಪಾಯಿ ಕೆಜಿನೂ ಕೊಡ್ತಾರೆ ಸರ್ ಇದು. 50 ರೂಪಾಯಿ ಕೆಜಿ, 60 ರೂಪಾಯಿ ಕೆಜಿ ಕ್ವಾಲಿಟಿ ಮ್ಯಾಚ್ ಸರ್. ನಾವು ಹೊಳ್ಳಿ ಈ ಹತ್ತಿ ಹಿಂಡಿ ಹಾಕ್ತಿವಿ ಸರ್. ಇದು ಹತ್ತಿ ಹಿಂಡಿನೂ ಹತ್ತಿ ಹಾಕ್ತೀವಿ? ಹಿಂಡಿ ಸರ್. ಇದು ನೀರಾಗ ನೆನೆಸ್ಬಿಟ್ಟು ಕೊಡ್ತೀವಿ ಸರ್. ನೀರಾಗ ನೆನೆಸಿಟ್ಕೆ ಹಾಕ್ತೀರಿ? ನೆನೆಸಿಟ್ಟು ಕೊಡ್ತೀವಿ ಸರ್. ಓಕೆ, ಇದು ಎಷ್ಟು ಪರ್ಸೆಂಟೇಜ್ ಒಳಗೆ ಕೊಡ್ತೀರಿ ಸರ್ ಇವನ್ನೆಲ್ಲ? ಸರ್ ನಾವು ಇದನ್ನ ಜಾಸ್ತಿ ಏನು ಕೊಡಲ್ಲ ಸರ್. ಎಲ್ಲ ಮರಿಗೆ ಸೇರಿ ಸರ್ ಟೋಟಲ್ ಒಂದು 12-15 ಕೆಜಿ ಕೊಡ್ತೀವಿ ಸರ್. ಅಂದ್ರೆ ಬಾರ್ಲಿ ಜಾಸ್ತಿ ಆಗ್ತದೆ ಸರ್. ಒಂದು 10 ಕೆಜಿ 8 ಕೆಜಿ ತನಕ ಬಾರ್ಲಿ ಹಾಕ್ತಿವಿ. ಬಾರ್ಲಿ ಅಂದ್ರೆ ಇಷ್ಟಪಟ್ಟು ತಿಂತಾವ ಸರ್ ಅದನ್ನ. ಅದು ಸ್ವಲ್ಪ ಹುಳಿ ಇರುತ್ತೆ ಸರ್, ಅದನ್ನ ಇಷ್ಟಪಟ್ಟು ತಿಂತಾವ. ಹೊಳ್ಳಿ ಕಡ್ಲಿ ಬೇಳೆ ಹಾಕ್ತಿವಿ ಸರ್. ಕಡ್ಲಿ ಶೇಂಗಾ ಹೊಟ್ಟೆ ಇಲ್ಲ ಸರ್, ಕಡ್ಲಿ ಬೇಳೆನ ಹಾಕ್ತಿವಿ ಸರ್. ಕಡ್ಲಿ ಬೇಳಿ ನೀರ ನೆನೆ ಇಕ್ತಿವಿ. ಹೊಳ್ಳಿ ಸ್ವಲ್ಪ ಗೋಧಿ ಹಾಕ್ತಿವಿ ಸರ್. ಗೋಧಿ ನೆನೆಕ್ ಇಡ್ತೀರಿ? ನೆನೆಕಿಟ್ಟು ಹಾಕ್ತಿವಿ ಸರ್. ಓಕೆ ಓಕೆ ಓಕೆ. ಅಂದ್ರೆ ಜಾಸ್ತಿ ಕೊಡಂಗಿಲ್ಲ ಸರ್. ನೀವು ಬಿಸಿಲು ಇರ್ತಲ್ಲ, ಬಿಸಿಲು ಟೈಮ್ನಾಗ ನಾರ್ಮಲ್ ಆಗಿ ಕೊಡ್ತೀವಿ ಸರ್. ಹೊಳ್ಳಿ ಹುಳ್ಳಿ ನೆನೆ ಇಟ್ಟ ಕೊಡ್ತೀವಿ ಸರ್ ನಾವು. ಇದು ನೆನೆ ಇಟ್ಟ ಹುಳ್ಳಿನ ಹಾಕ್ತೀರಿ? ಹುಳ್ಳಿನ ಹಾಕ್ತಿವಿ ಸರ್. ಸರಿ, ಖರ್ಚು ಒಂದ್ ತಿಂಗಳಿಗೆ ಎಷ್ಟು ಬರ್ತೈತ್ರಿ ಸರ್? ಮಿನಿಮಮ್ ಖರ್ಚು ಒಂದ್ ತಿಂಗಳಿಗೆ 15,000 ಬರ್ತದೆ. 15,000? ಎಷ್ಟು ಮರಿ ಅದಾವ ಸರ್? ಸರ್ 30,000 ಮರಿ ಅದಾವ. ಅಂದ್ರೆ ನೀವು ಬರೀ 500 ಇಂದ 600 ರೂಪಾಯಿ ಅಷ್ಟೇ ಖರ್ಚು ಮಾಡ್ತಾ ಇದ್ದೀರಾ ಒಂದು ಡೈಲಿ ಸರ್? ಇದು ತಿಂಗಳಿಗೆ 15,000 ಬರ್ತದೆ ಖರ್ಚು. ತಿಂಗಳಿಗೆ 15,000 ಅಂದ್ರ ಒಂದ್ ಮರಿ ತಿಂಗಳಿಗೆ 500 ರೂಪಾಯಿ ಅಷ್ಟೇ ಖರ್ಚು ಮಾಡಕತ್ತೀರಿ ನೀವು ಇವಾಗ? ಅಂದ್ರೆ ಹೊಟ್ಟಿ ಗಿಟ್ಟೆಲ್ಲ ಇಲ್ಲೇ ಇರುತ್ತೋ ಅಥವಾ ಸರ್? ಹೊಟ್ಟು ಕೊಂಡ್ಕೊಂತೀವಿ ಸ್ವಲ್ಪ. ಕೊಂಡ್ಕೊಂತೀರಿ? ಸರ್ ನಮ್ದು ಈಗ 2 ಎಕರೆ ಇಲ್ಲಿ ಬೇರೆಯವ್ರ ಹೊಲ ಮಾಡಿದ್ವಿ ಸರ್ ನಾವು. ಅದು 2 ಎಕರೆ ನಮ್ ಶೇಂಗಾ ಒಟ್ಟು ಬರ್ತದೆ ಸರ್. ಕಡ್ಲಿ ಒಟ್ಟು ತೊಗರಿ ಒಟ್ಟು ಅದ ಒಂದು 60,000 ರೂಪಾಯಿ ಆಗಿದೆ ಸರ್. 2 ಸೇರಿ 60,000 ಆಗಿದೆ. ಅಂದ್ರೆ ಒಂದ್ ವರ್ಷದ್ದು? ಒಂದ್ ವರ್ಷದ ಒಂದ್ ಸರ್. ಹೊಳ್ಳಿ ಬ್ರೂಟಾನ್ ಟಾನಿಕ್ ಹಾಕ್ತಿವಿ ಸರ್ ಬೆಳಗ್ಗೆ. ಹೆವಿ ಬ್ರೂಟಾನ ಇದನ್ನ ಮಾಡ್ತೀರಿ. ಆಮೇಲೆ ಇಲ್ಲಿ ನಿಮ್ದು ಕಾಲ್ಶಕ್ತಿ ಐತಲ್ರಿ? ಇದೊಂದು ಹಾಕ್ತಿವಿ ಸರ್. ಪ್ರೈವೇಟ್ ಪೋರ್ಟ್ ಅಂತ ಐತ್ರಿ ಇದು. ಹೊಳ್ಳಿ ಎಪ್ಟೋಕಾಲ್ ಹಾಕ್ತಿವಿ ಸರ್. ಹಾನ್ರಿ, ಇದೊಂದು ಹಾಕ್ತಿವಿ ಸರ್. ಇದು ಓಸ್ಟೋವೇಟ್ ರೀ? ಸರ್. ಹೊಳ್ಳಿ ಕ್ಯಾಲ್ಸಿಯಂ ಹಾಕ್ತಿವಿ ಸರ್. ಸರ್ ಈ ಕ್ಯಾಲ್ಸಿಯಂ ರೀ, ಬಿ ಕಾಂಪ್ಲೆಕ್ಸ್ ಲಿಕ್ವಿಡ್. ಹೊಳ್ಳಿ ಇದೊಂದು ಟಾನಿಕ್ ಹಾಕ್ತಿವಿ ಸರ್. ಅಂದ್ರೆ ಇದೆಲ್ಲ ನಿಮಗೆ ಗೊತ್ತಿದ್ದಿದೆ? ಅದು ನೀವು ಇದೇ ಕಂಪನಿ ತರ್ತೀರಿ? ಮುಂಚೆಯಿಂದ ಮಾಡ್ಕೊಂತ ಬಂದಲ್ಲ ಸರ್. 6 ವರ್ಷದಿಂದ ಇದನ್ನ ಮಾಡಕತ್ತಲ್ಲ. ಇದೇ ಕಂಪನಿನೇ ಮೇಂಟೈನ್ ಮಾಡಕತ್ತೀವಿ. ಬೇರೆ ಯಾವುದು ಮಾಡಿಲ್ಲ ಸರ್ ಇದುವರೆಗೆ. ಮತ್ತೆ ಇದು ಚಾಕ್ಲೇಟ್ ಅಂತ ಬರ್ತದೆ, ಸ್ವೀಟ್ ಇರುತ್ತೆ ಸರ್ ಇದು. ಇದು ನಾವು ಮುಂಚೆ ಕೋಳಿಗೆ ಹಾಕ್ತಿವಿ ಸರ್. ಹಾಕ್ತಿದ್ರಿ? ಕೋಳಿಗೆ ಹಾಕ್ತಿವಿ ಸರ್. ಅಂದ್ರೆ ಅದಕ್ಕೆ ಜಾಸ್ತಿ ಹಸುವಾಗುತ್ತೆ ಸರ್. ನೀರು ಕುಡಿತ ಫುಡ್ ತಿಂತಾವ ಸರ್. ನಿಮಗೆ ರಿಸಲ್ಟ್ ಇದ್ದಿದ್ರಿ ಅದು? ಸರ್. ನಿಮಗೆ ಖುಷಿ ಆಗಿದ್ದದ? ಖುಷಿ ಆಗಿತ್ತು ಸರ್. ನಾನು ಅಂದ್ರೆ ಬಾಯ್ಲರ್ ಕೋಳಿಗೆ ಹಾಕ್ತಿದ್ವಿ ಸರ್ ಮುಂಚೆ. ಅಂದ್ರೆ ಜಾಸ್ತಿ ನೀರ್ನು ಕುಡಿತಾವು, ಫುಡ್ನು ತಿಂತಾವು, ವೇಟುನು ಬರ್ತದೆ ಸರ್. ಇದು ಸ್ವೀಟ್ ಇರುತ್ತೆ ಸರ್. ಇದು ಇದ್ರ ಹೆಸರು ಏನ್ರಿ? ಇದು ಸರ್ ಸರ್ಕೋಫಾರ್ ಆಯಿಲ್. ಓಕೆ ಸರ್. ತರಿಸ್ತೀವಿ ಸರ್ ನಾವು. ಈ ಕಾಲಿಯಾಗಿಂದ ತರಿಸ್ತೀವಿ ಸರ್. ಕಾಲಿಯಾಗಿಂದ ತರಿಸ್ಕೊಂಡ್ಬಿಡ್ತೀರಿ? ಓಕೆ ಸರ್. ಓಕೆ. ಲಿವರ್ ಟಾನಿಕ್ ಇದನ್ನ ಹಾಕ್ತಿವಿ ಸರ್, ಜಂತಿಂದ. ಜಂತಿನ ಔಷಧಿ ರೀ ಇದು? ಜಂತಿನ. ಓಕೆ, ಅಲ್ಬಂಡಜೋಲ್ ಹಾಕ್ತಿರಿ ಇದನ್ನ? ಒಂದ್ಸತಿ ಇದನ್ನ ಹಾಕ್ತಿವಿ ಸರ್. ಸರ್. ಒಂದ್ಸತಿ ಇದನ್ನ ಚೇಂಜ್ ಮಾಡ್ಕೊಂತೀವಿ. ಓಕೆ ಓಕೆ. ಇದನ್ನ ಒಂದೇ ಹಾಕಲ್ಲ, ಚೇಂಜಸ್ ಮಾಡ್ತೀರಿ? ಅಷ್ಟು ಈ ತರ ಮೇಂಟೈನ್ ಮಾಡ್ತೀವಿ ಸರ್ ನಾವು. ಓಕೆ. ಈಗ ರೋಗದ ಬಗ್ಗೆ ಏನಾರ ಹೆಚ್ಚು ಕಡಿಮೆ ಸರ್? ರೋಗದಂದ್ರೆ ನಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಸರ್. ಜ್ವರ ಪರ ಬಂದು ನಾನು ಎಲ್ಲ ಇದನ್ನ ಮಾಡ್ಕೊಂತೀವಿ. ಮೆಡಿಸಿನ್ ತಂದಿರ್ತೀವಿ ಸರ್. ಮೆಡಿಸಿನ್ ಹಾಕ್ತಿವಿಲ್ಲ ಅಂದ್ರೆ ನಮ್ ಡಾಕ್ಟರ್ ಬರ್ತಾರ ಸರ್, ಕಿರಣ್ ಅಂತೇಳಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವ್ರು ಬಂದು ಅದಕ್ಕೆ ಏನೇನು ಮಾಡ್ಬೇಕು ಮಾಡೋಗ್ತಾರೆ ಸರ್. ಅವರೆಲ್ಲ ಬಂದ ಕಾಸು ಇದು ಮಾಡೋಗ್ತಾರೆ. ವ್ಯಾಕ್ಸಿನ್ ಎಲ್ಲ ಅವ್ರ ಮಾಡ್ತಾರೆ ಸರ್. ನಾವು ಇದುವರೆಗೆ ಇಂಜೆಕ್ಷನ್ ಮಾಡಿದ್ವಿ ಸರ್. ಹೌದು, ಒಟ್ಟ ಮಾಡಿಲ್ಲ ಡಾಕ್ಟರ್?
ಅವರ ಬರ್ತಾರೆ ಸರ್. ಹಾ ಹಾ ಓಕೆ ಸರ್. ನಮಗೇನಾದ್ರೂ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಫೋನ್ ಮಾಡ್ತೀವಿ. ಅವರು ಹೋಗೋ ಇಲ್ಲಿ ಅವರು ಹುಣಗುಂದಕ್ಕೆ ಇರ್ತಾವ, ಐವಳಿಗೆ ಇರ್ತಾರೆ ಸರ್, ಡ್ಯೂಟಿ ಐವಳಿಗೆ ಇರುತ್ತೆ. ಹೋಗೋ ಹೊತ್ನಾಗ ಇಲ್ಲಿ ಬಂದು ನೋಡ್ಕೊಂಡು ಅದಕ್ಕೆ ಏನೇನು ಮೆಡಿಸಿನ್ ಕೊಡ್ಬೇಕು, ನಮಗೆ ಏನೇನು ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ ಸರ್. ಆ ಪ್ರಕಾರ ನಾವು ಮಾಡ್ತೀವಿ ಸರ್. ಬರೋಬರ್ ಸರ್. ಈಗ ಮರಿ ತಗೊಂಡ್ರಿ, ಈಗ ನಿಮ್ಮ ಮರಿ ಇರೋ ಮರಿ ಅನ್ನೋದವಲ್ರಿ? ಹ್ಞೂ ಸರ್. ಅವನ್ನ ಯಾವಾಗ ಮಾರ್ಬೇಕಂತ ಅನ್ಕೊಂಡ್ರಿ ನೀವು? ಸರ್ ನಾವು ಬಕ್ರಿಗೆ ಮಾರ್ಬೇಕಂತ ಮಾಡಿವಿ ಸರ್. ಬಕ್ರೀದಿಗೆ? ಈ ಬಕ್ರೀದಿಗೆ ಕೊಡ್ಬೇಕಂತ ಈ ಬಕ್ರಿ ಅಲ್ಲ ಸರ್, ನೆಕ್ಸ್ಟ್ ಬಕ್ರಿ ಬರ್ತದೆ. ನೆಕ್ಸ್ಟ್ ಬಕ್ರೀದಿಗೆ? ಅಂದ್ರೆ ಖರ್ಚು ಭಾಳ ಬರುತ್ತಾ? ಖರ್ಚು ಸರ್ ಅಂದ್ರೆ ಈಗ 40 ದಿನ ಸರ್ ನಾವು ತಂದು. ಈಗ ಒಂದ್ರೆ ಜನವರಿ 27 ತಂದಿ ಸರ್. ಏನ್ ಕೊಡ್ತದ? ಏನ್ ರೇಟ್ ಕೊಡ್ತಂದ್ರಿ ಸರ್? 8,000 ಕೊಂಡ್ ಬಿದ್ದ ಸರ್. 8,000 ರೂಪಾಯಿ ಒಂದು ಕೊಟ್ಟಿರಿ? ಹ್ಞೂ ಸರ್. ಓಕೆ ಓಕೆ. 8,000 ರೂಪಾಯಿ ಅಂದ್ರೆ ಇವಾಗ ಒಂದು 10,000 ರೂಪಾಯಿ ಮ್ಯಾಗ ಮಾರ್ಬೋದ್ರಿ? ಹ್ಞೂ ಸರ್. ಹಾ ಹಾ ಹಾ. ಈ ನೀರೊಳಗೆ ಸರ ಬಾರ್ಲಿ ಹಾಕ್ತಿವಿ, ಹಾ ಹಾ, ಉಪ್ಪು ಹಾಕ್ತಿವಿ ಸರ್. ಇದನ್ನ ಜಾಸ್ತಿ ಇಷ್ಟಪಟ್ಟು ಕುಡಿತಾರ ಸರ್. ಕುಡಿತಾವ್ರಿ ಜಾಸ್ತಿ? ಅಂದ್ರೆ ಈ ಬಾರ್ಲಿ ಏನ್ ಹಾಕ್ತಿವಿ ಸರ್, ನೀರ್ ಜಾಸ್ತಿ ಕುಡಿತಾವ. ನೀರ್ ಜಾಸ್ತಿ ಕುಡಿತೀರಿ? ನೀರ್ ಕುಡಿಬೇಕ್ರಿ ಮರಿ? ನೀರ್ ಕುಡಿತಾವ್ರಿ. ಮತ್ತೆ ಹೊಳ್ಳಿ ಉಪ್ಪು ಹಾಕಿರ್ತೀವಿ ಅವಕ್ಕ. ಹಾ ಹಾ ಹಾ. ಉಪ್ಪು ಬಾರ್ಲಿ ಎರಡು ಮಿಕ್ಸ್ ಮಾಡಿ ಸರ್ ಅವಕ್ಕ. ಹೌದೌದು. ಮತ್ತೆ ಸರ್ ಈ ಕಡೆ ಏನೋ ಒಂದು ಕಲ್ ಕಟ್ಟಿರ್ಲಿ ಅದ ಸರ್. ಇದು ಉಪ್ಪು ಅಂತ, ಉಪ್ಪು ಕಲ್ ಅಂತ ಬರ್ತಾರೆ ಇದು. ಅಂದ್ರೆ ಸ್ಟಾರ್ಟಿಂಗ್ ತಂದಾಗ ಇವಕ್ಕ ಸ್ವಲ್ಪ ರುಚಿ ಇರ್ತದೆ ಸರ್, ಉಪ್ಪು ಇರ್ತದೆ ಇದು. ಇದನ್ನ ಸ್ವಲ್ಪ ನೆಕ್ ನೀರ್ ಕುಡಿತಾವ ಸರ್. ನೆಕ್ ನೀರ್ ಕುಡಿತಾವ ಟೇಸ್ಟ್? ಓಕೆ ಓಕೆ. ಸ್ವಲ್ಪ ಆ ದಿನ ಆದ್ಮೇಲೆ ಬಿಟ್ಟು ಬಿಡ್ತಾರ ಅವು. ಬರೋಬರ್. ಸ್ಟಾರ್ಟಿಂಗ್ ತಂದಿರ್ತಲ್ಲ ಸ್ವಲ್ಪ ಹೊಂದ್ಕೊಳ್ಳಿ ಅಂತೇಳಿ ಇದನ್ನ ಕಟ್ಟಿರ್ತೀವ್ರಿ. ಆಮೇಲೆ ಇದನ್ನ ನೆಕ್ ನೀರ್ ಕುಡಿತಾವ, ಹುಡ್ನು ತಿಂತಾವ್ರಿ. ಅದಕ್ಕೆ ಇದನ್ನ ಕಟ್ಟಿರ್ತೀವಿ. ಆಮ್ಯಾಗ ಕ್ರಮೇಣ ಇದನ್ನ ಬಿಟ್ಬಿಡ್ತಾವ. ನಮ್ಗೆ ಇದನ್ನ ಹಾಕ್ತವಲ್ಲ ಸರ್, ಬಾರ್ಲಿ ಉಪ್ಪು, ಅದಕ್ಕೆ ಅಡೆಕ್ಟ್ ಆಗಿ ಇದನ್ನ ಬಿಟ್ಬಿಡ್ತಾವ. ಇದನ್ನ ಚಿಪ್ಪದ್ ಬರೋಬರ್ ಸರ್. ಈ ರೀತಿ ಹೊಟ್ಟೆ ತುಂಬಾ ಮೇಯ್ಬೇಕ್ರಿ ಮರಿ? ಹ್ಞೂ ಸರ್. ಈಗ ತೊಗರಿ ಹೊಟ್ಟಾಗ ಬೆಳಗ್ಗೆ 10 ಗಂಟೆ ಹಾಕಿವಿ ಸರ್ ನಾವು. ಹಾ ರೀ. ಹೊಳ್ಳಿ ರಿಟರ್ನ್ 2 ಗಂಟೆಗೆ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂತೀವ್ರಿ. ಅರಿಬು ತಗೊಂಡು ಒರ್ಸ್ಕೊಂಡ್ಬಿಡ್ತೀವಿ. ಹಾ ರೀ. ಅರಿಬು ತಗೊಂಡು ವರ್ಷ ಆದ್ಮ್ಯಾಗ ಶೇಂಗಾ ಹೊಟ್ಟು ಕೊಡ್ತೀವಿ ಸರ್ ಈಗ. ಆಮೇಲೆ ಹೊಟ್ಟೆ ತುಂಬಾ ತಿನ್ಬೇಕ್ರಿ ಮರಿ? ಸರ್ ಹೊರತುಂಬಾರ ಸರ್. ಒಟ್ಟ ಸ್ವಲ್ಪ ಏನು ಆಗಂಗಿಲ್ಲ, ಹೊಟ್ಟೆ ತುಂಬಾ ಕೊಡ್ತೀವಿ ಸರ್ ನಾವು ಬೆಳಗ್ಗೆ. ಹೊಟ್ಟೆ ತುಂಬಾ ತಿಂದ್ಕಡೆ ಸೈಡ್ ಹೋಗಿ ಮುಕ್ಕೋಬೇಕ್ರಿ? ಹಾ ಸರ್. ತಿನ್ನಕ್ಕೆ ನೀರು ಕೂಡ ಮಲಗಿ ಬಿಡ್ತಾವ ಸರ್. ಓಕೆ ಓಕೆ ಓಕೆ. ದೋಸ್ತ ನೋಡ್ರಿ, ನೆಕ್ಸ್ಟ್ ಬಕ್ರೀದಿಗೋಸ್ಕರ ಇವಾಗಲೇ ರೆಡಿ ಮಾಡಾಕತ್ತಾರ ನೋಡ್ರಿ ಮರಿನ. ಮರಿ ಮಾತ್ರ ಅಷ್ಟು ಭಾಳ ಚಲೋ ಅದಾವು. ಇನ್ನೊಂದೇನಪ್ಪ ಅಂದ್ರೆ 8,000 ರೂಪಾಯಿಗೆ ಮರಿ ತೊಗೊಂಡು ಬಂದು ಕಾಸಿ 40 ದಿನದಾಗ ಭಾಳ ಚಲೋ ಬಂದವ್ರಿ ದೋಸ್ತರು ಮರಿಗಳು. ಖುಷಿ ಆಯ್ತು ರೀ ಮರಿ ನೋಡಿ. ಮತ್ತು ಅಣ್ಣಾರು ಭಾಳ ಚೆನ್ನಾಗಿ. ನಮ್ಮ ಬ್ರದರ್ ಒಬ್ರು ಬರ್ದಾರ ಸರ್, ಅವ್ರು ಬ್ಯಾಂಕ್ ಒಳಗೆ ಕೆಲಸ ಮಾಡ್ತಾರೆ, ಜಗದೀಶ್ ಅಂತೇಳಿ. ಹ್ಞೂ. ಅವ್ರನ್ನ ಕೂಡ ನೋಡ್ಕೊಂತೀವಿ ಸರ್. ನಮ್ಮ ತಾಯಿಯವರು, ನಮ್ಮ ಮಿಸ್ಸಸ್, ನಮ್ಮ ಮೊಯ್ನಿಯರು, ಎಲ್ಲಾರು ಸೇರೇ ಮಾಡ್ಕೊಂತೀವಿ ಸರ್. ಅಷ್ಟು ಸೇರೇ ನೋಡ್ಕೊಂತೀವಿ ಸರ್? ಜಾಸ್ತಿ ನಮ್ಮ ಬ್ರದರ ನೋಡ್ಕೊಂತಾರ್ರಿ. ಅವ್ರಿಗೆ ಡ್ಯೂಟಿ ಇರ್ತಾರೆ ಸರ್, ಬ್ಯಾಂಕ್ ಡ್ಯೂಟಿ. ಅದ್ರ ಮುಗಿಸ್ ಸಂಬಂಧ ಇಲ್ಲೇ ಬರ್ತಾರೆ ಸರ್. ಇಲ್ಲಿ ಬರ್ತಾರೆ? ಹಂಗಾರೆ ಇನ್ನೂ ಜಾಸ್ತಿ ಪ್ರಮಾಣದೊಳಗೆ ಮಾಡ್ಬೇಕು ಸರ್. ಒಂದು 100 ಮಾಡ್ಬೇಕು ಟಾರ್ಗೆಟ್ ಐತೆ ಸರ್ ಈ ಸಲ. ಇಷ್ಟಕ್ಕೆ ಈ ವರ್ಷ ಇಷ್ಟು 30-40 ಇದನ್ನ ಮಾಡ್ತಾರ ಸರ್. ನೆಕ್ಸ್ಟ್ ಇಯರ್ ಸರ್ 100 ಮಾಡ್ಬೇಕಂತ ಮಾಡಿವಿ ಸರ್. ಒಂದು 100 ಫುಲ್ ಇದ್ರೊಳಗ್ರಿ? ಫುಲ್ ಸರ್. ಈಗ ನೀವು ಕೋಳಿ ಇದ್ರಲ್ಲ, ಅದನ್ನ ತೆಗಿಬೇಕಂತ ಮಾಡ್ರಿ ಕೋಳಿದ? ಹ್ಞೂ ಸರ್, ತೆಗಿಬೇಕಂತ ಮಾಡಿವಿ ಸರ್ ಅದನ್ನ. ಅಂದ್ರೆ ಸರ್ ನಮಗೆ ಮುಂಚೆ ದಾರಿ ಇದ್ದಿಲ್ಲ ಸರ್ ಅದು. ಅಂದ್ರೆ ನಾವು ಬೈಕ್ ಮೇಲೆ ಹೋಗಿ ಕೊಡ್ತೀವಿ ಸರ್ ಅವನ್ನ. ಹೌದ್ರಿ? ಹೌದು. ಟ್ರೇಲ್ ಹಾಕೊಂಡು ನಮಗ ಅದು ರಿಸ್ಕ್ ಆಗತ್ ಸರ್. ಆ ಉದ್ದೇಶಕ್ಕೆ ಅದು ರಿಸ್ಕ್ ಆಗತ್ತ ಅಂತೇಳಿ ಅದ್ರ ಓನ್ ಆಗಿ ನಾವ ಮಾಡಿದ್ವಿ ಸರ್ ಸ್ವಂತ. ಅದು ಸ್ವಲ್ಪ ಲಾಸ್ ಆಗತ್ತ ಸರ್ ಅದು. ಅಂದ್ರೆ ರೇಟ್ ವೇರಿಯೇಷನ್ ಆಗತ್ತಲ್ಲ ಸರ್, ಪೇಪರ್ ರೇಟ್ ತಕ್ಕ ನಾವು ಕೊಡ್ಬೇಕು. ಈಗ ನಾವು ಒಂದ್ ಮರಿಗೆ 110 ಬಂದ್ರೆ ನಮಗ 34,000 ಉಳಿತು ಸರ್. ಅದು 100 ಒಳಗೆ ಬಂದ್ರೆ ನಮ್ ಗಂಟೊಳಗೆ ಲಾಸ್ ಆಗುತ್ತೆ ಸರ್ ಅದು. 1,000 ಮರಿ ಹಾಕಿ ಸರ್ 2 ಲಕ್ಷ ಖರ್ಚು ಬರುತ್ತೆ. 2 ಲಕ್ಷ ಖರ್ಚು ಬರುತ್ತೆ ಸರ್. ಅದು ನಮಗೆ 110-105 ದಿನ ಸಿಕ್ಕರೆ ಒಂದು 20-30 ಸಿಗುತ್ತೆ ಸರ್ ಅದ್ರಾಗ. ಅದು ರೇಟ್ ಕ್ರಮೇಣ ಡೌನ್ ಆಗಿ ಬರುತ್ತೆ ಸರ್ ಅದು ನಮಗೆ. ಅದು ಅಂದ್ರೆ ಒಳಗೆ ಸ್ವಲ್ಪ ಲಾಸ್ ಆದ್ವಿ. ನಮಗೆ ಇದ್ರೊಳಗೆ ಸ್ವಲ್ಪ ಇಂಪ್ರೂವ್ ಆಗತ್ತೆ ಸರ್. ಇದ್ರೊಳಗೆ ಸ್ವಲ್ಪ ಲಾಭ ಅನ್ಸೈತಿ ನಿಮಗೆ? ಲಾಭ ಆಗೈತೆ ಸರ್ ನಮಗೆ. ಓಕೆ ಓಕೆ. ಹ್ಞೂ ರೀ. ಅದಕ್ಕೆ ಇದನ್ನ ಕಂಟಿನ್ಯೂ ಮಾಡೋಣ, ಜಾಸ್ತಿ ಪ್ರಮಾಣ ಮಾಡೋಣ ಅಂತ ಇದಕ್ಕೆ ಹೊಂದ್ಕೊಂಡ್ಬಿಡ್ತೀವಿ ಸರ್ ನಾವು. ಜಾಸ್ತಿ ಸರ್ ನಮಗೆ ಎಲ್ಲಿ ಹೋಗಲ್ಲ ಸರ್ ನಾವು ಇದು ಮಾಡಿ. ಈಗ ಇಲ್ಲೇ ಮರಿ ಜೊತೆ ಇರ್ತೀವಿ? ಇಲ್ಲೇ ಮಲಗ್ತೀವಿ ಸರ್ ನಾವು. ಆ ಕಡೆ ಇಲ್ಲಿ ಹಿಂದೆ ಒಂದು ರೂಮ್ ಐತೆ ಸರ್, ನಾವು ರೂಮ್ನೇ ಮಲಗಲ್ ಸರ್. ಅಲ್ಲಿ ನಾವೇನೈತಿ ಯುವಕರು ಕೂಡ ಸರ್ ಇಲ್ಲೇ ಮೇಲ್ಗಡೆ ಕಟ್ಟಿ ಸರ್, ಅಲ್ಲಿ ಕಟ್ಟಿ ಮ್ಯಾಗ ಮಲಗ್ತೀವಿ ಸರ್ ನಾವು. ಒಟ್ಟು ನೋಡ್ಕೊಂಡು ಮಲಗ್ತೀವಿ? ನಮ್ಗೆ ಅಷ್ಟು ಜಾಸ್ತಿ ಪೀಸ್ ಸರ್ ಈಗ. ಇಲ್ಲ, ಚಲೋ ಆಗತ್ರಿ ದೋಸ್ತರು. ನೋಡ್ರಿ, ನಮಗೂ ಒಂಥರ ಭಾಳ ಖುಷಿ ಆಗೈತಿ ಈ ರೀತಿಯಾಗಿ ಒಂದು ಫಾರ್ಮನ್ನು ಮಾಡ್ಕೊಂಡಾರ. ಮತ್ತೆ ಇನ್ನೊಂದು ಸರ್, ಇದಕ್ಕೆ ಗ್ರೀನ್ ಕಟನ್ ಕಟ್ಟಿಸಿ ಏನು ಉದ್ದೇಶ ಸರ್ ಇದು? ಸರ್ ಇದು ಹೀಟ್ ಆಗಂಗಿಲ್ಲ ಸರ್. ಮೇಲ್ಗಡೆ ಬಿಸಿಲಿಗೆ ಕಾಯ್ತಂತೆ ಡೈರೆಕ್ಟ್ ಮರಿಗಳಿಗೆ ಬಿಸಿಲು ಹೀಟ್ ಬೀಳ್ಬಾರ್ದಂತೆ ಗ್ರೀನ್ ಇದನ್ನ ಕಟ್ಟಿಸ್ ಹೌಸ್ ಕಟ್ಟಿಸ್ ಸರ್ ನಾವು ಮೇಲ್ಗಡೆ ಅರಿಬಿ. ಅಂದ್ರೆ ಹೀಟ್ ಆಗುದಿಲ್ರಿ? ಅಂದ್ರೆ ಡೈರೆಕ್ಟ್ ಬಿಸಿಲು ಮರಿಗೆ ಬೀಳಂಗಿಲ್ಲ ಸರ್. ಆ ಉದ್ದೇಶಕ್ಕೆ ಇದು ಮೇಲ್ಗಡೆ ಅರಿಬಿ ಕಟ್ಟಿಸ್ ಸರ್. ಬರೋಬರ್ ಸರ್. ಹಂಗಾರೆ ಇವಾಗ ದೊಡ್ಡ ಆದ ತಕ್ಷಣ ನೀವು ಅಲ್ಲಿ ಕಟ್ಕೊಂಡ್ ಆ ಕಡೆ ಕಟ್ಕೊಂತೀವಿ ಸರ್. ಓಕೆ ಓಕೆ. ಇದು ತೊಗರಿ ಹೊಟ್ಟು ಹೆಂಗ್ ಸಿಗುತ್ತೆ ಸರ್ ಇದು? ಸರ್ ಟ್ರಿಪ್ಪಿಗೆ 12,000 ಹಿಂಗ್ ಸಿಗುತ್ತೆ ಸರ್. ಈಗ ಅಂದ್ರೆ ಸರ್ ಈಗ ತುಟ್ಟಾಗ ಸರ್ ಈ ಸಲ. ಅಂದ್ರೆ ಎಲ್ಲರೂ ಈಗ ಫಾರ್ಮರ್ಸ್ ಜಾಸ್ತಿ ಆದಾಗ ಸ್ವಲ್ಪ ಕಾಸ್ಟ್ಲಿ ಆಗೈತೆ ಸರ್. ಮುಂಚೆ 5,000-6,000 ರೂಪಾಯಿ ಸಿಗ್ತದೆ ಸರ್. ಇವಾಗ ಸರ್ ಈಗ 12,000-13,000 ಆಗೈತೆ ಸರ್. 12,000-13,000 ಆಗೈತ್ರಿ. ನೋಡ್ರಿ, ಭಾಳ ವಜ್ಜಾತ್ರಿ.
ಇವು ಮರಿಗಳನ್ನ ಯಾವ ಬಜಾರ್ನಾಗ ತಂದ್ರಿ ಸರ್ ನೀವು? ಸರ್ ನಾವು ಕೆರೂರ್ ಬಜಾರ್ನ ತಂದಿವಿ ಸರ್. ಕೆರೂರು ಬಜಾರ್ ಹ್ಞೂ ಒಳಗೆ. ಸರ್. ಓಕೆ, ಅಂದ್ರೆ ಆರ್ ಸೇರ್ಸಿ ನೋಡೇ ತಗೊಂಬಂದ್ರಿ. ಹ್ಞೂ ಸರ್. ಸರ್. ಓಕೆ ಸರ್, ಥ್ಯಾಂಕ್ ಯು. ಲಾಸ್ಟ್ನೇಕ ಈಗ ನಿಮ್ಮ ವಿಡಿಯೋ ನೋಡ್ತಿರ್ತಾರೆ ಬಹಳಷ್ಟು ಜನ. ಹ್ಞೂ ಸರ್. ನಿಮ್ಮೊಂದು ಅನುಭವದ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾರು ಸರ್, ಈಗ ನೋಡಿದವರು ಸಾಕಾಣಿಕೆ ಮಾಡ್ಬೇಕಂತೇಳಿ ನೋಡ್ತಿರ್ತಾರ್ರಿ. ಸರ್ ಈ ಬಿಸ್ನೆಸ್ ಮಾಡ್ಬೇಕಾರೆ ಸರ್, ಹಾ ರೀ. ಈಗ ನಾವು ಸಾಲ ಮಾಡೇ ಮಾಡ್ಬೋದು, ನಮ್ ದುಡ್ಡನ್ನ ಇರ್ಬೋದು ಸರ್. ಆದ್ರೆ ಇಷ್ಟಪಟ್ಟು ಪ್ರೀತಿಯಿಂದ ಮಾಡ್ಬೇಕು ಸರ್ ಇದನ್ನ. ಹಾ ಹಾ ಹಾ. ಕಷ್ಟ ಅಂತ ಮಾಡಕ್ ಹೋಗ್ಬಾರ್ದು ಸರ್. ಇಷ್ಟಪಟ್ಟು ನಾವು ಮಾಡಿದ್ರೆ ಸರ್, ನಾವು ಅದು ಏನ್ ನಾವು ಅದಕ್ಕೆ ಫ್ರೆಶರ್ ಹಾಕಿ ಮಾಡ್ತೀವಿ, ಹಾರ್ಡ್ ವರ್ಕ್ ಹಾಕಿ, ಅದ್ರ ತಕ್ಕ ನಮ್ಗೆ ಹೊಳ್ಳಿ ವಾಪಸ್ ಬರ್ತದೆ ಸರ್. ಅದು ಮಾಡಕ್ಕೆ ಅಂತ ತೊಂದ್ರೆ ಸರ್, ಮಾಡ್ಬೋದು ಸರ್. ಆದ್ರೆ ಪ್ರೀತಿಯಿಂದ ಇಷ್ಟಪಟ್ಟು ಸಾಕ್ಬೇಕು ಸರ್ ಇವನ್ನ. ಕೇರ್ಲೆಸ್ ಅಂದ್ರೆ ಒಬ್ಬರು ಇರಬೇಕು ಸರ್ ಇಲ್ಲಿ ಕಂಟಿನ್ಯೂ. ಈಗ ನಾವು ಫುಡ್ ಹಾಕಿರ್ತೀವಿ ಸರ್, ಅದು ತಿಂತೋ ಇಲ್ಲೋ, ನೀರು ಕುಡಿತೋ ಇಲ್ಲೋ, ಅದನ್ನ ಒಬ್ರು ಅಬ್ಸರ್ವ್ ಮಾಡ್ತಾನೆ ಇರ್ಬೇಕು ಸರ್ ಅದನ್ನ. ಅವಾಗಲೇ ಮರಿ ಹೆಂಗೆ ಬರ್ತಾವನ್ನೋ ಗೊತ್ತಾಗುತ್ತೆ ಸರ್.